ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೊರಡೋಣ. ಏನಣ್ಣ ಇವತ್ತು ನೀನ್ ಬರ್ತಾ ಇದೀಯಾ? ಇನ್ಯಾರು ಬರ್ಬೇಕು? ಅಂದ್ರೆ ನಿನ್ನೆ ದೀಪ ಬಂದಿಲ್ಲಲ್ಲ, ಇವತ್ತು ಅವಳೇ ಬರ್ಬೋದೇನೋ ಅಂತ ಕೇಳಿದೆ. ಹುಟ್ಟಿ ಹೋಗಿ ಏನೇನೆ ಕೆಲಸ ಆಗ್ಲಿಲ್ಲ, ಅದಕ್ಕೆ ನಾನೇ ಬಂದಿ. ಸರಿ ರಮೇಶ, ನಿನ್ನೆ ಪುಟ್ಟಿ ನೀನೇ ಕರ್ಕೊಂಡು ಹೋಗಿ ವಾಪಸ್ ನೀನೇ ಕರ್ಕೊಂಬಂದ್ಯಾ ಅಥವಾ ಬೇರೆ ಯಾರ ಜೊತೆ ಆದ್ರೂ ಹೋಗಿಲ್ಲ? ಹೇ ಹಾಗೇನಿಲ್ಲಣ್ಣ, ನಿನ್ನೆ ಪುಟ್ಟಿನ ನಾನೇ ಜೋಪಾನ ಕರ್ಕೊಂಡೋಗಿ ಅಷ್ಟೇ ಹುಷಾರ್ ಕರ್ಕೊಂಡ್ಬಂದ್ಬಿಟ್ಟೆ. ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಆಯ್ತಾ? ಅದ್ಯಾರೋ ಆಫೀಸರ್ ಇಲ್ಲ, ಅವ್ರು ಬರ್ಬೇಕು ಇವ್ರು ಬರ್ಬೇಕು ಅಂತ ಅಷ್ಟೊತ್ತು ಮಾಡಿದ್ರು ಪಾಪ. ಸರಿ ನಡಿ, ಇವತ್ತು ಯಾವ ಆಫೀಸರ್ ಮಾಡಿಸ್ತಾ ನೋಡೋಣ. ಏನ್ರ ನಿಮ್ದು ಬೆಳಿಗ್ಗೆ? ಅದೇ ಮಾಮೂಲಿ ಒಂಚೂರು ಲವ್ ಟಿಪ್ಸ್ ಬೇಕಿತ್ತು. ಲೇ, ನಿನ್ನೆ ಪುಟ್ಟಿ ತರ ಸಿಂಪಲ್ ಆಗಿರೋ ಹುಡುಗಿರ್ಗೆ ಕಸೂತಿ ಮಾಡೋ ಖರ್ಚೀಫ್ ಇಷ್ಟ ಅಂತ ಹೇಳಿದ್ದೆ ತಡ. ಇವತ್ತು ಬೆಳಿಗ್ಗೆ ಅವಳ ಕೈಯಲ್ಲಿ ಖರ್ಚೀಫ್ ಇತ್ತು. ಹೇಗಿರೋದು? ನಿಜ ಹೇಳ್ರ, ಪುಟ್ಟಿಗ ಖರ್ಚೀಫ್ ಯಾರು ತಂದು ಕೊಟ್ಟಿದ್ದು? ನಾವೇ. ನಿಮಗೆ ಯಾರು ಕೊಟ್ರು? ನಮ್ಗೆ ಯಾರಣ್ಣ ಕೊಡ್ತಾರೆ? ಅಕ್ಕಂಗ್ ಇಷ್ಟ ಅಂದ್ಬಿಟ್ಟು ನಾನೇ ಅಕ್ಕಂಗ್ ಖರ್ಚಿಸ್ ಕೊಟ್ಟಿದೀನಿ ಅಲ್ವಾ ನಾ ಸುಬ್ಬ? ಹೌದಣ್ಣ. ಸರಿ, ಈಗೇನ್ ಬಂದಿದ್ದು? ಅದೇ ಅಣ್ಣ ಮಾಮೂಲಿ ಒಂಚೂರು ಲವ್ ಟಿಪ್ಸ್ ಬೇಕಿತ್ತು. ಏಯ್, ನಿಮಗೇನ್ ಮಾಡಕ್ ಕೇಳ್ಸಿಲ್ವೇನ್ರ? ಇಲ್ಲ ಅಣ್ಣ, ಲೈಕ್ಸ್ ವ್ಯೂಸ್ ಜಾಸ್ತಿ ಬರ್ಲಿ ಅಂದ್ಬಿಟ್ಟು ಲವ್ ಕಂಟೆಂಟ್ ವಿಡಿಯೋಸ್ ನ ಮಾಡ್ತಾ ಇದೀವಿ. ಈಚೆ ಏನಾದ್ರು ಒಂದಷ್ಟು ಹೇಳೋಣ. ಅರ್ಜೆಂಟ್ ಆಗಿದ್ದೀನಿ ಅಂದ್ರೂ ಬಿಡಲ್ವಲ್ರ ನೀವು? ಹಾ ನೋಡು, ಹುಡುಗಿರು ಹೂ ತರ ಮೊದ್ಲೇ ಸಾಫ್ಟ್. ಸೊ ಎಲ್ಲಾ ಹೂಗಳನ್ನು ಸೇರಿಸಿ ಬ್ಯೂಟಿಫುಲ್ ಆಗಿರೋ ಒಂದು ಬೊಕ್ಕೆ ಮಾಡ್ಕೊಟ್ರೆ ಹುಡುಗಿರಿಗೆ ತುಂಬಾ ಖುಷಿ ಆಗುತ್ತೆ. ಅದ್ರಲ್ಲೂ ಡಿಫ್ರೆಂಟ್ ಆಗಿ ಏನಾದ್ರು ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಸೂಪರ್ ಅಣ್ಣ. ಆಮೇಲೆ ಬಿಟ್ರೆ ಇವತ್ತು ಇಡೀ ದಿನ ಟಿಪ್ಸ್ ಕೇಳ್ತಾನೆ ಇರ್ತೀರಾ. ನನಗೆ ಟೈಮ್ ಆಯ್ತು. ರಮೇಶ, ನಡೆಯೋಣ. ದಯವಿಟ್ಟು ನಮ್ಮ ಮನೆ ವಿಚಾರದಲ್ಲಿ ತಲೆ ಹಾಕೋದನ್ನ ಬಿಡಿ. ನಮ್ಮ ಅಪ್ಪನ ಕೆಲಸ ಆಗ್ಬಾರ್ದು ಅಂತ ಇಲ್ಲಿರೋ ಆಫೀಸರ್ಸ್ಗೆಲ್ಲ ದುಡ್ಡು ಕೊಟ್ಟು ಬುಕ್ ಮಾಡ್ಕೊಂಡಿರೋದು ಗೊತ್ತಾಗಿದೆ. ಏನ್ ಹೇಳ್ತಾ ಇದ್ದೀರಾ? ನಿಮ್ ಬಂಡವಾಳ ಎಲ್ಲ ಗೊತ್ತಾಗಿದೆ. ಏನೋ ಒಳ್ಳೆ ಹೆಸರು ತಗೊಂಡು ಒಂದ್ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿದ್ರೆ ದೀಪು ಜೊತೆ ಮಾತಾಡಕ್ಕೆ ಅವಕಾಶ ಮಾಡ್ಕೋಣ ಅನ್ಕೊಂಡಿದ್ದೆ. ಆದ್ರೆ ಮಿಸ್ಯೂಸ್ ಮಾಡ್ಕೊಂತ ಇದೀರಾ. ಸಾರಿ ನರಸಿಂಹ, ಅದೇನಾಯ್ತಂದ್ರೆ ನೋಡಿ, ನಿನ್ನೆ ಪುಟ್ಟಿ ಮನೆಗೆ ಲೇಟಾಗಿ ಬಂದಾಗ್ಲೇ ಅನುಮಾನ ಬಂದಿತ್ತು ನೀವು ಅವಳು ಮುಂದೆ ಕಾಣಿಸ್ಕೊಂಡಿದ್ದೀರಾ ಅಂತ. ಆ ವಿಷಯ ಆಫೀಸ್ ಅವ್ರಿಗೆಲ್ಲರಿಗೂ ಗೊತ್ತಾಗಿದೆ. ತುಂಬಾ ಫೇಮಸ್ ಆಗ್ತಾ ಇದೀರಾ. ನೋಡಿ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಮ್ಮ ಮನೆ ವಿಷಯದಲ್ಲಿ ತಲೆ ಹಾಕ್ಬೋದು. ಒಂದ್ ನಿಮಿಷ ನನ್ನ ಮಾತು ಕೇಳಿಸ್ಕೊಳ್ಳಿ. ಹೌದು, ನಾನು ಮಾಡಿದ ತಪ್ಪೆ. ಆದ್ರೆ ಯಾರಿಗೂ ಮೋಸ ಮಾಡೋ ಇಂಟೆನ್ಷನ್ ಇಲ್ಲ ನನಗೆ. ನಾನು ಇಲ್ಲಿಗೆ ಬಂದಿರೋದು ಕಳ್ಕೊಂಡಿರೋ ಹೆಂಡತಿ ಪ್ರೀತಿನ ವಾಪಸ್ ಪಡ್ಕೊಳ್ಳೋದಕ್ಕೆ. ಅದ್ ಮಾಡ್ತಿರ್ಬೇಕಾದ್ರೆ ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಿರುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ನೀವು ಮಾಡಿರೋ ತಪ್ಪು ಅಷ್ಟೇ. ಪುಟ್ಟಿ, ಏನಪ್ಪ ಇಷ್ಟು ಬೇಗ ಬಂದ್ಬಿಟ್ಟೆ? ಇನ್ನೇನಮ್ಮ, ನಾನೇನು ಪುಟ್ಟಿನ? ಹೋದೆ, ಕೆಲಸ ಆಗಿತ್ತು, ಎತ್ಕೊಂಡ್ ಬಂದೆ. ಒಳ್ಳೆ ಕೆಲಸ ಮಾಡಿದೆ. ಪುಟ್ಟಿಯಲ್ಲಿ ಮಾರ್ಕೆಟ್ಗೆ ಹೋಗಿದ್ದಾಳೆ ಕಣ. ಯಾರ ಜೊತೆ ಹೋದ್ಲು? ಗಣಿಸೊಪ್ಪು ಜೊತೆ ಕಣ. ಯಾಕೆ ಹೋದ್ಲು? ಅರೆ, ಏನ್ ಇಷ್ಟೊಂದು ಪ್ರಶ್ನೆಗಳು ಕೇಳ್ತಿದ್ಯಾ? ಯಾಕೆ ಹೋದ್ಲು ಅಂದ್ರೆ ಮನೆಗೆ ತರಕಾರಿ ತರಬೇಕಾಗಿತ್ತು, ಹೋದ್ಲು. ನೋಡಿ ನಿಮ್ಮಪ್ಪನು ಬಂದ್ರು. ನರಸಿಂಹ, ಹೋದ ಕೆಲಸ ಏನಾಯ್ತು? ಆಗಿದೆಪ್ಪ. ನೀವ್ ಯಾಕೆ ಬರಕ್ ಹೋದ್ರಿ? ಫೋನ್ ಮಾಡಿದ್ರೆ ಸ್ಟೇಷನ್ ಕರ್ಕೊಂಡ್ಬರ್ತಿದ್ನಲ್ಲ. ಅಲ್ಲ ಕಣ, ನೀನು ದೀಪ ನಿನ್ನೆಯಿಂದ ಇದಕ್ಕೋಸ್ಕರ ಅಲಿತಾ ಇದ್ದೀರಾ. ಒಂದು ಗಳಿಗೆ ನಾನು ಮನೆಗೆ ಬಂದು ಹೋದ್ರೆ ಏನ್ ತಪ್ಪು? ಬಂದಿದ್ದು ಒಳ್ಳೇದಾಯ್ತು ರೀ. ಅಡಿಗೆ ಆಗಿದೆ, ಊಟ ಮಾಡ್ಕೊಂಡು ಹೋಗಿ. ಖಂಡಿತ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ತೀನಿ. ಏನ್ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಅದೇಮ್ಮ, ಡಾಕ್ಯುಮೆಂಟ್ ತಂದ್ಕೊಂಡಲ್ಲ, ಕೆಲಸ ಆಯ್ತು ಅಂತ ಖುಷಿಯಾಗಿದ್ದಾರೆ. ಅದೊಂದೇ ಅಲ್ಲ, ಅರ್ಚನಾ ನಮ್ಮ ಮನೆಗೆ ಬಂದು ಹೋದಾಗಿಂದ ನಮ್ಮ ದೀಪನ್ನ ಗಮನಿಸಿದ್ಯಾ? ಎಷ್ಟು ಲವಲವಿಕೆಯಿಂದ ಇದ್ದಾಳೆ ಗೊತ್ತಾ? ಹೌದು ರೀ. ಅವಳು ಬರಕ್ ಮುಂಚೆ ಸ್ವಲ್ಪ ಏನೋ ಯೋಚನೆ ಮಾಡ್ತಾ ಇರೋಳು. ಅವಳು ಬಂದ್ಮೇಲೆ ಈಗ ಆರಾಮಾಗಿದ್ದಾಳೆ. ಸರಿ, ಊಟಕ್ಕೆ ಬನ್ನಿ. ಸರಿ, ನಾನು ಕೈಕಾಲು ಮುಖ ತೊಳ್ಕೊತೀನಿ, ಊಟ ಬಡಿಸಿ. ನಿಮ್ಮಪ್ಪ ತುಂಬಾ ಖುಷಿ ಆಗ್ಬಿಟ್ರು. ಸರಿ, ನೀನು ಊಟಕ್ಕೆ ಬಾ. ನನ್ನ ಆಸೆ ಕೂಡ ಪುಟ್ಟಿ ಖುಷಿಯಾಗಿರ್ಬೇಕು ಅನ್ನೋದಲ್ವಾ. ಆದರೆ ಅವಳ ಗಂಡನಿಂದ ಮತ್ತೆ ಮೋಸ ಹೋಗಬಾರ್ದು ಅನ್ನೋದಷ್ಟೇ ನನ್ನ ಯೋಚನೆ.
ನನ್ನ ಕಣೆ ದೆವ್ವ, ಅಯ್ಯೋ ದೇವ್ರೆ. ಕಾಣಿಸ್ತಾ? ಏನು ಇಲ್ಲ ಅತ್ತೆ. ಅತ್ತೆ ಯಾವ ದೆವ್ವನೂ ಇಲ್ಲ ಅತ್ತೆ. ದೆವ್ವ ಇಲ್ವಾ? ನಿಜವಾಗ್ಲೂ ಇದ್ದೇನೆ. ನನಗೆ ಯಾಕೋ ನಿನ್ ಮೇಲೆ ಅನುಮಾನ. ನಾನೇ ಒಂದ್ಸಲ ನೋಡ್ತೀನಿ. ಬೇಡ ಅತ್ತೆ, ಯಾಕೆ ಸುಮ್ನೆ? ಏನು ಇಲ್ಲ, ನಂಬಿ. ಕುರುಡು ಕಣ್ಣಲ್ಲಿ ಅದೇನ್ ನೋಡಿರ್ತೀಯೋ ಇದೆ, ನಾನೇ ನೋಡ್ತೀನಿ. ಹುಷಾರು ಅತ್ತೆ, ಹುಷಾರು ಹುಷಾರು. ಅದಕ್ಕೆ ಯಾವ ದೆವ್ವನೂ ಇಲ್ಲೇ ಇಲ್ಲ. ಹುಷಾರು. ಹೌದು ಕಣೆ ದೀಪಾ, ಇಲ್ಲಿ ಯಾವ ದೆವ್ವನೂ ಇಲ್ಲ. ನನಗೆ ಯಾಕೆ ಶಬ್ದಗಳು ಕೇಳಿಸ್ತಾ ಇದೆ? ಸರ್ವಮಂಗಳ ಮಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತೆ. ಯಾವ ಮಾತ್ರ ಹೇಳ್ತಿದ್ದೀರ ಅತ್ತೆ? ಲೈಫ್ ಸುಮ್ಮನೆ ಬೈಕ್ ಯಾವ್ದೋ ಒಂದ್ ಮಾತ್ರ ಹೇಳ್ತಾ ಇದ್ದೀನಿ. ಹಬ್ಬ, ನನ್ಗೆ ಈಗ ಸಮಾಧಾನ ಆಯ್ತು. ಅಯ್ಯೋ ದೇವ್ರೆ, ಕೇಳಿಸ್ಕೊಂಡೇನೆ? ಆ ಶಬ್ದ ಕೇಳಿಸ್ಕೊಂಡ್ಯಾ? ಇದು ದೆವ್ವದ್ದೇ ಚೇಷ್ಟೆ. ಕತ್ಲೆಯಲ್ಲಿ ನಾನು ಸರಿಯಾಗಿ ನೋಡ್ಲಿಲ್ಲ ಅನ್ಸುತ್ತೆ. ಇನ್ನೊಂದ್ಸಲ ನೋಡ್ತೀನಿ. ಅಮ್ಮ ಚಾಮುಂಡೇಶ್ವರಿ. ಅತ್ತೆ 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 ಅತ್ತೆ. ಅಯ್ಯೋ ಮುತ್ತು, ನನಗಂತೂ ಕೊಡ್ಲಿಲ್ಲ. ದೆವ್ವ ನಿನ್ಗೇನಾದ್ರೂ ಮುತ್ತು ಕೊಡ್ತೇನೆ? ನಿಜ ಹೇಳಿ, ನಿನ್ಗೇನಾದ್ರೂ ಮುತ್ತು ಕೊಡ್ತಾ? ಅಯ್ಯೋ ಮುತ್ತು ಏನಿಲ್ಲ, ಏನಾರ ಮಾತಾಡ್ಬೇಡ ಅತ್ತೆ. ಅಯ್ಯೋ 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 ದೇವ್ರೆ, ದೆವ್ವ ಇವಳಿಗೆ ಮುತ್ತು ಕೊಡ್ತು ಅಂದ್ರೆ ನಾನು ಇಲ್ಲೇ ಇದ್ರೆ ನನ್ನ ನಿನ್ನೇನೇನ್ ಮಾಡ್ಬಿಡುತ್ತೋ ಏನೋ. ನಾನ್ ಮೊದ್ಲಿಲ್ಲಿಂದ ಕಾಲ್ ಕೇಳ್ತೀನಿ. ಲೇ, ನೀನು ಬಾರೆ ನನ್ ಜೊತೆಲಿ. ಅಯ್ಯೋ ಇಲ್ಲ ಅತ್ತೆ, ನೀನು ಹೋಗು ಹೋಗು. ಲೇ, ದೆವ್ವ ನಿನ್ಗೇನಾದ್ರೂ ಮಾಡ್ಬಿಡುತ್ತೆ, ಬಾರೆ ಹೋಗೋಣ. ಕೇಳಿಸ್ಕೊಂಡೆ. ಅಯ್ಯೋ ಶಬ್ದ ಮಾಡ್ತಿದೆ ಕಡೆ. ದೆವ್ವ ಮಂಚದ ಕೆಳಗೆ ದೆವ್ವ ಇದೆ. ಬಾರೆ ನನ್ ಜೊತೆ ಹೋಗ್ಬಿಡೋಣ. ಬಾರೆ. ನನ್ ಯಾವ ಶಬ್ದನೂ ಕೇಳಿಸಿಲ್ಲ ಅತ್ತೆ. ನೀನ್ ಬೇಕಿದ್ರೆ ಹೋಗು. ಕುರುಡಿ ಕಣ್ ಮಾತ್ರ ಕಾಣಲ್ಲ ಅನ್ಸ್ಕೊಂಡಿದ್ದೆ, ಕಿವಿನೂ ಕೇಳಲ್ಲ ಅನ್ಕೋಸು. ಕುರುಡಿ ದೆವ್ವ ತರ ಕಿತಾಪತಿ ಮಾಡೋದ್ ನಿಲ್ಸ್ರಿ ದಯವಿಟ್ಟು. ಬೇರೆ ಯಾರಾದ್ರೂ ನೋಡೋ ಮುಂಚೆ ಇಲ್ಲಿಂದ ಹೊಟ್ಟೋಗಿ. ಅರ್ಧರಾತ್ರಿ ಎಲ್ಲಿ ಹೋಗ್ಲಿ, ವಯಸ್ಸು ಹುಡುಗ ನಾನು. ಇವತ್ತೊಂದು ರಾತ್ರಿ ನಿಮ್ ಜೊತೆನೆ ಮಲ್ಕೋದಿದ್ದೀಪ. ಆಗಲ್ಲ.